ಲಕ್ಷ್ಮಿಯ ಒಂದು ಕಲಶ ಏನಿದೆ, ಮುಖವಾಡ ಇರತಕ್ಕಂಥ ಕಲಶ, ಆ ಕಲಶದ ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಈ ಯಂತ್ರವನ್ನ ಮಲಗಿಸಿ ಅದ್ರ ಮೇಲೆ ಒಂದು ಅರಿಶಿಣದ ಉಂಡೆ, ಒಂದು ಚೆನ್ನಾಗಿ ಅರಿಶಿಣ ಕಲಿಸ್ಕೊಂಡು ಅಥವಾ ಗಂಧ ಇಟ್ಟರೆ ಇನ್ನೂ ಒಳ್ಳೇದು, ಗಂಧ ಒಂಥರ ಮುದ್ದೆ ತರ ಕಲಿಸ್ಕೊಂಡು ಈ ಯಂತ್ರದ ಮಧ್ಯದಲ್ಲಿಟ್ಟು, ವಿಶೇಷವಾಗಿ ಲಕ್ಷ್ಮಿ ಯಕ್ಷಿಣಿಗೆ ಒಂದು ಚಿಕ್ಕದಾದಂತ ದೀಕ್ಷೆ ಇದೆ, ಒಂದು ಮಂತ್ರ. ಆ ಮಂತ್ರವನ್ನ ನಾವು ತಿಳಿಸಿರೋ ತರನೇ ಅವ್ರು ಹೇಳ್ಕೊಂಡು ಹೋದ್ರೆ ಅವರಿಗೆ ಆ ದಿನನೇ ರಿಸಲ್ಟ್ ಅನ್ನೋದು ಸಿಗುತ್ತೆ. ಲಕ್ಷ್ಮಿ ಶ್ರೀಚಕ್ರ ತಳ ಪದ್ಮಗಳಿಗೇನಿದೆ ಅದರಲ್ಲೆಲ್ಲವೂ ಮೂಲ ಮಂತ್ರ ಅನ್ನೋದು ಬಂದಿದೆ. ಇದನ್ನ ಶ್ರೀಕೃಷ್ಣ ಪರಮಾತ್ಮನ ಒಂದು ಗ್ರಂಥ ಏನಿದೆ ಆ ಗ್ರಂಥದಲ್ಲಿ ನೋಡ್ಕೊಂಡು ಈ ಅಗೋರಿಗಳು ಬರ್ದಿರೋದು. ಹಾಗಾಗಿ ವಿಶೇಷವಾಗಿ ಇದು ಎಲ್ಲೂ ಕೂಡ ಸಿಗೋದಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಶೇಷವಾದಂಥ ಒಂದು ರಚನೆ ಇದರಲ್ಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಯಂತ್ರವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಶ್ರೀಕೃಷ್ಣನ ಒಂದು ಅನುಗ್ರಹ ಆಗುತ್ತೆ. ಜೊತೆಗೆ ಆ ರಾಜಮೂಲಿಕೆಗಳ ಸಮೇತವಾಗಿ ಇದ್ರೊಳಗಡೆ ತುಂಬಿಸಿಟ್ಟಿರ್ತೀವಿ. ಹಾಗಾಗಿ ಈ ಒಂದು ಯಂತ್ರಕ್ಕೆ ಶಕ್ತಿ ಇನ್ನ ಯಥೇಚ್ಛವಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ನಾಗರಾಜ್ ಭಟ್ರದ್ದು ಒಂದಷ್ಟು ವಿಶೇಷವಾದ ವಿಡಿಯೋ, ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಂದು ರೀತಿ ಒಳ್ಳೇದು ಮಾಡಬೇಕು. ಹಾಗಾಗಿ ಪ್ರತಿಯೊಂದು ವಿಡಿಯೋಗಳಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಏನಾದರೂ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಬಂದಿದ್ದೀವಿ. ಈ ಸರಿ ಕೂಡ ಸೊ ಆ ಥರದ್ದು ಒಂದಷ್ಟು ವಿಡಿಯೋಗಳು ಮಾಡ್ತಾ ಇದ್ದೀವಿ. ಸ್ಪೆಷಲಿ ನಾಗರಾಜ್ ಭಟ್ರು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತೇಳಿನೇ ಕೆಲವೊಂದಷ್ಟು ವಿಶೇಷವಾದ ವಿಚಾರಗಳನ್ನ ನಾಗರಾಜ್ ಭಟ್ರು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಒಂದಷ್ಟು ಕುತೂಹಲದಿಂದ ಇದ್ದಾರೆ. ಒಂದಷ್ಟು ವಸ್ತುನೂ ತಂದಿದ್ದಾರೆ, ಅದನ್ನು ತೋರಿಸ್ಬಿಟ್ಟು ಮಾತಾಡ್ತಾರೆ. ಸರ್, ಡೈರೆಕ್ಟಾಗಿ ನೀವು ಈ ವರಮಹಾಲಕ್ಷ್ಮಿ ಹಬ್ಬ ಯಾವೆಲ್ಲ ವಿಚಾರಗಳಲ್ಲಿ ಜನಗಳಿಗೆ ಒಳ್ಳೆಯದಾಗುತ್ತೆ, ಸ್ಪೆಷಲಿ ಯಾವ ಥರದ್ದು ಈ ವರಮಹಾಲಕ್ಷ್ಮಿ ಹಬ್ಬ ಈ ಸರಿ ಬಂದೈತೆ, ಮತ್ತು ಇದರಲ್ಲಿ ನೀವು ನಮ್ಮ ವೀಕ್ಷಕರಿಗಾಗ್ಬೋದು, ನಿಮ್ಮ ಹತ್ರ ಬರೋ ಜನಗಳಿಗಾಗ್ಬೋದು ಏನೆಲ್ಲ ಒಂದಷ್ಟು ವಿಶೇಷವಾದ ವಿಚಾರಗಳನ್ನ ತಲುಪಿಸ್ತಾ ಇದ್ದೀವಿ. ಖಂಡಿತ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಾಗರಾಜ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವು ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಬಹಳ ವಿಶೇಷ. ಈಗಂತೂ ಈ ಜನರೇಷನ್ ಅಂತೂ ತುಂಬಾನೇ ಅಭಿವೃದ್ಧಿ ಆಗಿದೆ. ತುಂಬ ಎಲ್ಲ ಮನೆಗಳಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಮಾಡೇ ಮಾಡ್ತಾರೆ. ವರಮಹಾಲಕ್ಷ್ಮಿನ ಕೆಲವರು 1 ದಿನ ಇಡೋದು, ಅಥವಾ ಕೆಲವರು 3 ದಿನ ಇಡುವಂಥದ್ದು, ಕೆಲವರು 5 ದಿನ ಇಡೋದು, ಈ ರೀತಿ ಇದೆ, ಸಂಪ್ರದಾಯ ಇದೆ. ವರಮಹಾಲಕ್ಷ್ಮಿ ಹಬ್ಬವನ್ನ ಎಷ್ಟು ನಿಯಮ ನಿಷ್ಠೆಯಿಂದ ಮಾಡ್ತಾರೋ ಅಲ್ಲಿ ಯಾವುದಾದ್ರೂ ಒಂದು ಲೋಪದೋಷಗಳು ಆಗತ್ತೆ. ಮನೇಲಿ ಏನಾದ್ರೂ ಮನೇಲಿ ಒಂದು 5-6 ಜನ ಇದ್ರೆ ಏನಾದ್ರೂ ಒಂದು ಕೆಟ್ಟದ್ ಮಾತಾಡ್ಬಿಡೋದು, ಅಥವಾ ಯಾವ್ದಾದ್ರು ಒಂದು ಪದಾರ್ಥವನ್ನ ದೇವ್ರಿಗಿಟ್ಟಿರುವಂತದ್ದು ಚೆಲ್ಲೋದು, ಅಥವಾ ಇನ್ನೇನೋ ಒಂದು ಅರ್ಶಿನ ಕುಂಕುಮ ಕೆಲವೊಂದು ದ್ರವ್ಯಗಳು ಚೆಲ್ಲೋದು, ಈ ರೀತಿ ಎಲ್ಲ. ಮತ್ತೆ ಇನ್ನೇನೋ ಒಂದು ಸಮಸ್ಯೆಗಳು, ಸರಿಯಾಗಿ ಪೂಜೆ ಸಮಯದಲ್ಲಿ ಜ್ಞಾನ. ಈಗ ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ಕೆಲಸ ಆಗ್ಲಿ, ದೇವರ ಪೂಜೆ ಆಗ್ಲಿ, ಏನೇ ಮಾಡ್ಬೇಕಾಗಿದ್ರು ಒಂದು ಭಕ್ತಿ ಅನ್ನೋದು ಬೇಕು. ಭಕ್ತಿ ಅನ್ನೋದು ಒಂದು ಇತ್ತು ಅಂತ ಹೇಳಿದ್ರೆ ನಿಮಗೆ ಫಲ ಅನ್ನೋದು ಅಷ್ಟು ವಿಶೇಷವಾಗಿ ಸಿಗುತ್ತೆ. ಆದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಯಾವ ತರ ಅಂತ ಹೇಳಿದ್ರೆ ಸರಿಯಾಗಿ ಒಂದು ಭಕ್ತಿ ಅನ್ನುವಂಥದ್ದು ಜನಗಳಲ್ಲಿ ಇಲ್ಲ. ಅವರ ಒಂದು ಉತ್ಸಾಹ ಯಾವ ತರ ಇರುತ್ತೆ, 2-3 ದಿವಸದ ಹಿಂದೆನೆ ಮಾರ್ಕೆಟ್ಗೆ ಹೋಗೋದು, ಹೂವು ತರೋದು, ಪೂಜೆ ಸಾಮಗ್ರಿಗಳು ತರೋದು ಎಲ್ಲ ಇರುತ್ತೆ. ಕೊನೆ ಪಕ್ಷದಲ್ಲಿ ಆ ಪೂಜೆ ಸಮಯದಲ್ಲಿ ಕೂತ್ಕೋಬೇಕು ಅಂದಾಗ ಇನ್ಯಾವುದೋ ಒಂದು ವಿಚಾರ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅಥವಾ ಇನ್ಯಾವುದೋ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡೋದು, ಈ ತರ ಎಲ್ಲ ಇದ್ದಾಗ ಲಕ್ಷ್ಮಿ ಅನ್ನೋದು ಯಾವ ತರ ಅಂದ್ರೆ ಆ ಅಮ್ಮನವರು ಬಹಳ ಸೂಕ್ಷ್ಮ. ತುಂಬಾ ಬೇಗ ಮನುಷ್ಯರನ್ನ ಅಬ್ಸರ್ವ್ ಮಾಡುವಂತ ಒಂದು ದೇವರು ಇದ್ದಾರೆ ಅಂತ ಹೇಳಿದ್ರೆ ಅದು ಲಕ್ಷ್ಮೀ ಕುಬೇರ ಇಬ್ರೆ. ಹಾಗಾಗಿ ಮನೆಯಲ್ಲಿ ಪ್ರತಿಯೊಂದು ವಿಷಯ ಏನೇನ್ ನಡೆಯುತ್ತೆ, ಏನ್ ನಡೆಯಲ್ಲ, ಪ್ರತಿಯೊಂದು ಆ ತಾಯಿ ಗೊತ್ತಾಗುತ್ತೆ. ಅಂತ ಸಂದರ್ಭದಲ್ಲಿ ಇವ್ರು ಮಾಡೋ ಅಂತ ಲೋಪದೋಷಗಳು ಅದೇ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಇವರ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಆಗೋದೇ ಜಾಸ್ತಿ. ಈ ತರ ನಾವು ನೋಡಕ್ ಹೋದ್ರೆ ನಾವು ಅಬ್ಸರ್ವ್ ಮಾಡ್ದಂಗೆನೆ ನಾವು ಬೇರೆ ಬೇರೆ ಊರುಗಳಲ್ಲಿ ಹೋಗೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು ಕಾರ್ಯಕ್ರಮಕ್ಕೆ ಅಂತ, ಅಲ್ಲೆಲ್ಲ ನಾವು ಹೋಗಿ ನೋಡಿದಾಗ ಈ ವರ್ಷದಲ್ಲಿ ಇರ್ತಕ್ಕಂಥ ಜನ ನೆಕ್ಸ್ಟ್ ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಮಾಡ್ತೀವಿ ಅಂತ. ಅದೇ ತರ ಕೆಲವರು ಏನು ಆಗಿಲ್ಲ, ಏನು ಅನುಕೂಲ ಆಗಿಲ್ಲ ಅಂದವರು ಇದ್ದಾರೆ. ಸೊ ನಾವು ಪ್ರತಿಯೊಬ್ಬರ ಹತ್ರನೂ, ನಮ್ಮ ಭಕ್ತರ ಹತ್ರ ನಾವು
ಕೇಳ್ತೀವಿ ಯಾವ ತರ ರಿಸಲ್ಟ್ ಹೆಂಗಿದೆ. ನೀವು ವರಮಹಾಲಕ್ಷ್ಮಿ ಮಾಡೋದಕ್ಕೆ ಅಥವಾ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡೋದಕ್ಕೆ ಅಥವಾ ಯಾವ್ದಾದ್ರು ಒಂದು ಹೋಮ ಮಾಡೋದಕ್ಕೆ ಏನ್ ಡಿಫ್ರೆನ್ಸ್ ಅನ್ನೋದು. ಯಾಕೆಂದ್ರೆ ನಮ್ಮಂತ ತಾಂತ್ರಿಕರಿಗೆ ಅದು ಬಹಳ ಮುಖ್ಯ. ಜನಗಳು ಯಾವ್ದ್ರಿಂದ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ, ಯಾವ್ದ್ರಿಂದ ಅವ್ರಿಗೆ ನಷ್ಟ ಆಗ್ತಾ ಇದೆ, ಎಲ್ಲಿ ನಷ್ಟ ಆಗ್ತಾ ಇದೆ ಅನ್ನೋಂಥದ್ದು ನಾವು ವೀಕ್ಷಣೆ ಮಾಡ್ತೀವಿ. ಅದೇ ತರ ಈ ಸಲ ನಾವು ಜಾಸ್ತಿಯಾಗಿ ತಮಗೆ ಈ ಮಾಧ್ಯಮದಲ್ಲಿ ತುಂಬಾ ಭಕ್ತಾದಿಗಳು ಗೊತ್ತಿದೆ, ನಾವು ಜಾಸ್ತಿಯಾಗಿ ಈ ಕೇದಾರ್ನಾಥ್ಗೆ ಹೋಗುವಂಥದ್ದು, ಬದ್ರಿನಾಥ್ಗೆ ಹೋಗೋದು, ಈ ತರದ್ದೆಲ್ಲ. ಈ ಸಲ ನಮ್ಮ ಒಂದು ಪ್ಲಾನ್ ಇರೋದು ಕಾಮಾಖ್ಯಗೆ ಹೋಗ್ಬೇಕು ಅಂತ. ಸೊ ಈ ಹಿಂದೆ ನಾವು ಕೇದಾರ್ನಾಥ್ಗೆ ಅಂತ ನಾವು ಹೋದಾಗ ಅಲ್ಲಿ ಅಘೋರಿಗಳ ಹತ್ರ ನಮ್ಮ ತುಂಬಾ ಪ್ರೀತಿ ಪಾತ್ರರವರು, ಯಾವಾಗ ಹೋದ್ರು ಅವರ ಒಂದು ದರ್ಶನ ನಮ್ಗಾಗತ್ತೆ. ಅವರು ಕೆಲವೊಂದು ಅವರ ವಿಸ್ಮಯಗಳು, ವಿಚಿತ್ರಗಳು ಕೆಲವೊಂದು ನಾವು ತಿಳಿಸಿದೀವಿ. ಅವರು ಇದ್ದಿದ್ದಂಗೆ ಮಾಯ ಆಗುವಂಥದ್ದು, ಅಥವಾ ರಾತ್ರಿ ಪಕ್ಕದಲ್ಲಿ ಮಲಗಿರೋರು ಇನ್ ಸ್ವಲ್ಪ ಹೊತ್ತಲ್ಲಿ ಅಲ್ಲಿರಲ್ಲ, ಆ ತರದ್ದೆಲ್ಲ. ಮತ್ತೆ ಅವ್ರು ಕೆಲವೊಂದು ಹೇಳಿರುವಂತ ವಾಕ್ಯ ಅದು ಕೆಲಸ ಸತ್ಯ ಆಗಿದೆ. ಮತ್ತೆ ಅಲ್ಲಿ ನಾವು ಕೇದಾರ್ನಾಥ್ ಅಲ್ಲಿ ಆ ಗುರುಗಳ ಜೊತೆ, ಆ ಅಘೋರಿಗಳ ಜೊತೆ ಕೂತ್ಕೊಂಡು ನಾವು ಪೂಜೆ ಮಾಡ್ಬೇಕಾದ್ರೆ ಇಲ್ಲಿ ರಿಸಲ್ಟ್ ಬಂದಿರೋದು ಅದೆಲ್ಲ ನಮಗೆ ಲೈವ್ ಅಲ್ಲಿ ಸಿಕ್ತಾಗ, ಸೊ ಆ ಗುರುಗಳ ಹತ್ರ ಈ ಸಲ ನಾವು ಹೋದಾಗ ನಾವು ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಈ ತರ ವರಮಹಾಲಕ್ಷ್ಮಿಗೆ ಅಥವಾ ಯಾವ್ದಾದ್ರು ಒಂದು ವಿಶೇಷ ಸಂದರ್ಭದಲ್ಲಿ, ಯಾವ್ದಾದ್ರು ಒಂದು ಹಬ್ಬ ಹರಿದಿನಗಳಲ್ಲಿ ಜನಗಳಿಗೆ ಅಭಿವೃದ್ಧಿ ಆಗುವಂಥದ್ದು ಏನಾದ್ರೂ ಇದೆಯಾ ಅಂತ ಕೇಳಿದಾಗ ಆ ಗುರುಗಳು, ಅವ್ರು ಹಿಂದಿ ಮಾತಾಡೋದು, ಆ ಕಡೆ ಎಲ್ಲ ಜಾಸ್ತಿ ಹಿಂದಿನೇ ಅಲ್ವಾ, ಅವ್ರು ಹೇಳಿದ್ರು ಈ ತರ ಒಂದು ನಮ್ಮ ಸಿದ್ಧಿ ಆಗಿರ್ತಕ್ಕಂಥ ಒಂದು ಚಕ್ರ ಇದೆ, ಆ ಚಕ್ರ ಯಂತ್ರವನ್ನ ಕೊಡ್ತೀನಿ, ಅದನ್ನ ಯಾರೇ ಮನೇಲಿ ಇಟ್ಟು ಆ ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ಪೂಜೆಯನ್ನ ನಿಯಮನಿಷ್ಠೆಯಿಂದ ಮಾಡಿದ್ರೆ ಎಷ್ಟು ವರ್ಷಗಳ ಕಾಲ ಅವರು ಮಾಡೋ ಸಂದರ್ಭದಲ್ಲಿ ಸಮಸ್ಯೆ ಆಗಿರುತ್ತೋ, ಅವರು ಲೋಪ ದೋಷಗಳು ಮಾಡಿರ್ತಾರೋ, ಅಥವಾ ಅವರು ಹೇಳುವಂತ ಮಂತ್ರದಲ್ಲಿ ಅಥವಾ ಸ್ತೋತ್ರದಲ್ಲಿ ಸಮಸ್ಯೆ ಆಗಿರುತ್ತೋ, ಅದೆಲ್ಲವೂ ಈ ಒಂದು ಯಂತ್ರದಿಂದ ಪರಿಹಾರ ಆಗತ್ತೆ ಅಂತ. ಇದು ಶಾಶ್ವತವಾಗಿ ಮನೆಯಲ್ಲೇ ಇಟ್ಕೊಳ್ಳುವಂಥದ್ದು. ಎಸ್ಪೆಷಲಿ ಇದು ಲಕ್ಷ್ಮೀ ಯಂತ್ರ, ಅದರಲ್ಲೂ ಯಕ್ಷಿಣಿ ಇದ್ರಲ್ಲಿ ಕೂತ್ಕೊಂಡಿರ್ತಾಳೆ. ಹಾಗಾಗಿ ಧನದ ಯಕ್ಷಿಣಿ ಅಂತಾನು ಕರಿಬಹುದು, ಲಕ್ಷ್ಮಿ ಯಕ್ಷಿಣಿ ಅಂತಾನು ಕರಿಬಹುದು. 64 ಯಕ್ಷಿಣಿಯರಲ್ಲಿ ಈ ಯಕ್ಷಿಣಿಗೆ ವಿಶೇಷವಾದಂತ ಶಕ್ತಿ, ಅಂದ್ರೆ ಮನುಷ್ಯನ ಅಭಿವೃದ್ಧಿಗೆ ಅಂತಾನೆ ಇವಳಿರುವಂತದ್ದು. ಹಾಗಾಗಿ ಆ ಅಬ್ಸರ್ವ್ ಗಳನ್ನ ಮಾಡಿ ಆಗಿರುವಂತ ಸಮಸ್ಯೆಗಳನ್ನೆಲ್ಲ ಈ ಯಕ್ಷಿಣಿ ಪರಿಹಾರ ಮಾಡ್ತಾಳೆ. ಅಲ್ಲಿಂದ ನೀಟಾಗಿ ಅವ್ರನ್ನ ಕರ್ಕೊಂಡು ಹೋಗೋದು ಬರೋ ವರ್ಷದವರೆಗೂ. ಆ ಒಂದು ವರ್ಷದವರೆಗೂ ಆ ಯಂತ್ರ ಯಾವ ರೀತಿ ಇರಬೇಕು, ಯಾವ ತರ ಸ್ತೋತ್ರಗಳನ್ನ ಮಾಡಬೇಕು, ಯಾವ ರೀತಿ ಒಂದು ಆಚರಣೆಗಳನ್ನ ಮಾಡಬೇಕು, ಆ ಯಂತ್ರವನ್ನ ಯಾವ ರೀತಿ ಕಾಪಾಡ್ಕೋಬೇಕು, ಅದ್ರ ಮೇಲೆ ನಿಂತಿರುತ್ತೆ. ಈಗ ಈ ಒಂದು ಯಂತ್ರವನ್ನ ನಾವು ಭಕ್ತಾದಿಗಳಿಗೆ ತೋರಿಸ್ತೀವಿ. ನಮ್ಮ ಗುರುಗಳು, ಆ ಅಘೋರಿಗಳು ಕೇದಾರ್ನಾಥ್ ಅಲ್ಲಿ ಇರ್ತಕ್ಕಂಥ ನಮ್ಮ ಸ್ವಾಮೀಜಿಗಳು ಅವರು ಮಾಡಿರುವಂತ ಒಂದು ಯಂತ್ರ, ರಚನೆ ಮಾಡಿರುವಂತದ್ದು. ಈ ಯಂತ್ರವನ್ನ ಲಕ್ಷ್ಮಿಯ ಒಂದು ಕಲಶ ಏನಿದೆ, ಮುಖವಾಡ ಇರ್ತಕ್ಕಂಥ ಕಲಶ, ಆ ಕಲಶದ ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಈ ಯಂತ್ರವನ್ನ ಮಲಗಿಸಿ ಅದ್ರ ಮೇಲೆ ಒಂದು ಅರಿಶಿಣದ ಉಂಡೆ, ಒಂದು ಚೆನ್ನಾಗಿ ಅರಿಶಿಣ ಕಲ್ಸ್ಕೊಂಡು ಅಥವಾ ಗಂಧ ಇಟ್ಟರೆ ಇನ್ನೂ ಒಳ್ಳೇದು, ಗಂಧ ಒಂಥರ ಮುದ್ದೆ ತರ ಕಲ್ಸ್ಕೊಂಡು ಈ ಯಂತ್ರದ ಮಧ್ಯದಲ್ಲಿ ಇಟ್ಟು, ವಿಶೇಷವಾಗಿ ಲಕ್ಷ್ಮಿ ಯಕ್ಷಿಣಿಗೆ ಒಂದು ಚಿಕ್ಕದಾದಂತ ದೀಕ್ಷೆ ಇದೆ, ಒಂದು ಮಂತ್ರ. ಆ ಮಂತ್ರವನ್ನ ನಾವು ತಿಳಿಸಿರೋ ತರನೇ ಅವ್ರು ಹೇಳ್ಕೊಂಡು ಹೋದ್ರೆ ಅವರಿಗೆ ಆ ದಿನನೇ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬಹಳ ಶಕ್ತಿಯುತವಾದಂಥದ್ದು. ಈಗಲೂ ನಾವು ಈ ರಸ್ತೆಯಲ್ಲಿ ನಾವು ಇದನ್ನ ತಗೊಂಡ್ಬರ್ಬೇಕಾದ್ರೆ ಬಹಳ ಯೋಚನೆ ಮಾಡಿದ್ವಿ, ಯಾವ ತರ ಏನು ಅಂತ. ನಮ್ಗೆ ಅಲ್ಲಿಂದ ಅಲ್ಲಿಗೆ ತಗೊಂಡ್ಬರೋದಕ್ಕೆ ಕಷ್ಟ ಆಯ್ತು, ಕೇದಾರ್ನಾಥ್ ಇಂದ ನಮ್ಮನೆಗೆ ಆಫೀಸ್ಗೆ ತರಬೇಕಂದ್ರೆ. ಅದೇ ತರ ಇದು ಇರ್ತಕ್ಕಂಥ ಒಂದು ಶಕ್ತಿ ಈಗಲೂ ನಮ್ಮ ಮನೆಯಲ್ಲದೆ ನಮ್ಮ ಸಂಬಂಧಿಕರ ಮನೆಯಲ್ಲೆಲ್ಲನೂ ಈ ಒಂದು ಯಂತ್ರವನ್ನ ಇಟ್ಟಿದ್ದಾರೆ. ಅದೇ ತರ ಎಲ್ಲಾ ಭಕ್ತರು ಕೊಡಬೇಕು ಅಂತ ಒಂದಷ್ಟು ರಚನೆ ಮಾಡಿ ತಗೊಂಬಂದ್ವಿ. ವಿಶೇಷ ಶಕ್ತಿ. ಈ ವರಮಹಾಲಕ್ಷ್ಮಿಗೆ ಎಲ್ಲರಿಗೂ ದನ ಕನಕ ವಸ್ತು ವಾಹನಾದಿಗಳನ್ನು ಆ ಮಹಾಲಕ್ಷ್ಮಿ ಅನುಗ್ರಹ ಮಾಡಿ, ಲಕ್ಷ್ಮೀ ಕುಬೇರರು ಶಾಶ್ವತವಾಗಿ ಮನೆಯಲ್ಲಿ ಇರೋ ತರ ಈ ವರಮಹಾಲಕ್ಷ್ಮಿ ಸಂಪೂರ್ಣವಾದಂತ ಇರೋಂತ ಲೋಪದೋಷಗಳು ತುಂಬಾ ಈ ಒಂದು ಯುಗದಲ್ಲಿ ಮನುಷ್ಯ ಅವನಿಗೆ ಗೊತ್ತಿಲ್ಲದೇನೆ ಎಷ್ಟೇ ಉತ್ತಮ ಒಂದು ಮನಸ್ಥಿತಿ ಇದ್ರೂ ಕೂಡ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳಾಗೋಗುತ್ತೆ. ಆ ತಪ್ಪುಗಳನ್ನ ಕ್ಷಮಿಸುವಂತ ಒಂದು ಗುಣ ಆ ದೇವತೆಗಳಲ್ಲಿರುತ್ತೆ. ಕೆಲವೊಂದು ಅಪರಾಧಗಳನ್ನ ಕ್ಷಮಿಸುವಂಥದ್ದಲ್ಲ, ಅದು ದೋಷಕ್ಕೆ ಟರ್ನ್ ಆಗುತ್ತೆ. ಆ ದೋಷಗಳನ್ನೆಲ್ಲ ಪರಿಹಾರ ಮಾಡುವಂತ ಈ ಶಕ್ತಿಯುತವಾದಂತ ಯಂತ್ರವನ್ನ ಯಾರೇ ಇಟ್ಟರು ಕೂಡ ಈ ವರ್ಷದಿಂದ ಅವರಿಗೆ ಎಲ್ಲ ರೀತಿಯಾದಂಥ ಒಂದು ಅಭಿವೃದ್ಧಿ ಆಗತ್ತೆ ಅನ್ನೋಂಥ ಕಾರಣಕ್ಕೆ
ಈ ಯಂತ್ರವನ್ನ ಎಲ್ಲರೂ ಕೂಡ ಅವ್ರ ಮನೆಯಲ್ಲಿ ಸ್ಥಾಪನೆ ಮಾಡಬೇಕು. ಸೊ ಇದು ಡೈರೆಕ್ಟ್ ತಗೊಂಡು ಹೋಗ್ಬೋದಾ, ಇಲ್ಲ ಅದಕ್ಕೆ ನಿಯಮಗಳಿದಾವ? ನಿಯಮಗಳಿದೆ. ಒಂದು ದೀಕ್ಷೆ, ಅದಕ್ಕೆ ಆದಂತ ಕೆಲವೊಂದು ಮೂಲ ಮಂತ್ರ ದೀಕ್ಷೆ ಇದೆ. ಆ ಯಕ್ಷಿಣಿ ಮಂತ್ರವನ್ನ ಮನೆಯಲ್ಲೇ ಯಾರು ಹೇಳಬೇಕು ಅನ್ನೋಂಥದ್ದು ಇರುತ್ತೆ. ಅವರೇ ಆ ಒಂದು ಯಕ್ಷಿಣಿ ಮಂತ್ರವನ್ನ ಹೇಳ್ಕೊಂಡು ಪೂಜೆ ಮಾಡಬೇಕು, ಅವರಲ್ಲದೆ ಬೇರೆ ಯಾರು ಮಾಡಂಗಿಲ್ಲ. ಇದು ವಿಶೇಷ. ಅದೇ ತರ ಆ ಒಂದು ಪೂಜೆ ಯಾವ ತರ ಮಾಡಬೇಕು, ಯಾವ ತರ ಒಂದು ಆರಾಧನೆ ಮಾಡಬೇಕು, ಇದಕ್ಕೆಲ್ಲನೂ ಹಳದಿನೇ. ಅದಕ್ಕೆ ಇವತ್ತು ನಾವು ಹಳದಿ ಹಾಕೊಂಡ್ಬಂದಿದ್ದೀವಿ, ಈ ಯಂತ್ರ ಬಂದಿರೋದ್ರಿಂದ. ಹಳದಿ ಅಂದ್ರೆ ಬಹಳ ಇಷ್ಟ ಅಮ್ಮನವ್ರಿಗೆ. ಹಾಗಾಗಿ ಈ ಯಕ್ಷಿಣಿ ಅಮ್ಮನವರಿಗೆ ಹಳದಿ ಹೂವ ಮತ್ತೆ ಗಂಧ ಮತ್ತೆ ಈ ಒಂದು ಆ ಒಂದು ಅಮ್ಮನವ್ರಿಗೆ ಏನೇನು ಮಂತ್ರಗಳು ಬರುತ್ತೆ, ಆ ಎಲ್ಲ ಮಂತ್ರಗಳು ಬಹಳ ವಿಶೇಷವಾಗಿರುತ್ತೆ. ಅದನ್ನ ನಾವು ತಿಳಿಸ್ಕೊಡೋ ತರ ಅವರಿಗೆ ಒಂದು ದೀಕ್ಷೆ ಅನ್ನುವಂಥದ್ದು ವಿಶೇಷವಾಗಿ ಅವ್ರು ಕೊಡ್ತೀವಿ. ಅದು ಶಾಶ್ವತವಾಗಿ ಅವರು ಅವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆಗಳನ್ನ ಮಾಡಿಕೊಂಡು ಎಲ್ಲಾ ಸಮಸ್ಯೆಗಳಿಂದ ದೂರ ಆಗ್ಬೋದು. ಸೊ ಇದು ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟು ರೆಗ್ಯುಲರ್ ದಿನಗಳಲ್ಲೂ ಕೂಡ ಪೂಜೆ ಮಾಡ್ಬೋದು. ಹೌದು, ಖಂಡಿತ. ಸೊ ಅವರು ಪರ್ಮನೆಂಟ್ ಇಷ್ಟಾರ್ಥಗಳನ್ನ, ಪ್ರೇರಣೆ, ಅವರ ಒಂದು ಬೇಡಿಕೆಗಳನ್ನ ಕೊಟ್ರೆ ಅದು ಫಲ ಕೊಡುತ್ತೆ. ಹೌದು ಹೌದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಹಬ್ಬದ ದಿನ ಮಾತ್ರ ಗಂಧದ ಒಂದು ಮುದ್ದೆ ಇಟ್ಟು ಪೂಜೆ ಮಾಡಬೇಕು ಅಂತ ಇದೆ. ಅದು ಬಿಟ್ಟು ಬೇರೆ ದಿನದಲ್ಲೆಲ್ಲ ನಾರ್ಮಲ್ ಆಗಿ ಇಡಬಹುದು. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಕಲಶ ಯಾವ ರೀತಿ ಮನೇಲಿ ಇಡ್ತೀರಾ, ಆ ಕಲಶದ ಪಕ್ಕದಲ್ಲಿ ಈ ಯಂತ್ರ ಇರಬೇಕು. ಇದ್ರೆ ವಿಶೇಷವಾದಂತ ಒಂದು ಫಲ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನ ನಾವು ಅಲ್ಲಿಂದ ತಗೊಂಡ್ಬಂದ್ವಿ. ಸೊ ಯಾವ ತರದ ಚಕ್ರ ಇದು? ಇದರಲ್ಲಿ ಎಷ್ಟು ಚಕ್ರಗಳಿದಾವೆ? ಚಕ್ರ ಇದು ಸಂಪೂರ್ಣವಾಗಿ ಲಕ್ಷ್ಮೀ ಶ್ರೀಚಕ್ರ. ದಳ ಪದ್ಮಗಳಿಗೇನಿದೆ ಅದರಲ್ಲೆಲ್ಲವೂ ಮೂಲ ಮಂತ್ರ ಅನ್ನೋದು ಬಂದಿದೆ. ಇದನ್ನ ಶ್ರೀಕೃಷ್ಣ ಪರಮಾತ್ಮನ ಒಂದು ಗ್ರಂಥ ಏನಿದೆ, ಆ ಗ್ರಂಥದಲ್ಲಿ ನೋಡ್ಕೊಂಡು ಈ ಅಗೋರಿಗಳು ಬರ್ದಿರೋದು. ಹಾಗಾಗಿ ವಿಶೇಷವಾಗಿ ಇದು ಎಲ್ಲೂ ಕೂಡ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಶೇಷವಾದಂಥ ಒಂದು ರಚನೆ ಇದರಲ್ಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಯಂತ್ರವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಶ್ರೀಕೃಷ್ಣನ ಒಂದು ಅನುಗ್ರಹ ಆಗುತ್ತೆ ಜೊತೆಗೆ. ಸೊ ಇದು ಬರೀ ಯಂತ್ರದ ಹಿಂದೆ ಏನಾದರೂ ಮೂಲಿಕೆಗಳೇನಾದರೂ ತುಂಬಿಸಿರ್ತಾರೆ? ಇದ್ರ ಒಳಗಡೆ ಮೂಲಿಕೆಗಳಿರುತ್ತೆ. ಕೆಲವೊಂದು ಬಹಳ ವಿಶೇಷವಾದಂತ ಮೂಲಿಕೆಗಳಿದೆ. ಅದೆಲ್ಲ ಪ್ರತಿಯೊಂದು ನಾವು ಭಕ್ತಾದಿಗಳಿಗೆ ತಿಳಿಸ್ಕೊಟ್ಟಿರ್ತೀವಿ. ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನೀರಿರುವಂತ ಜಾಗದಲ್ಲಿ ಇದನ್ನ ಇಡಬೇಡಿ. ಸಪರೇಟ್ ಆಗಿ ಒಂದೇ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಇದನ್ನ ಇಟ್ಟು ಪೂಜೆ ಮಾಡಿ ಅಂತ. ಯಾಕೆಂದ್ರೆ ಆ ಒಂದು ದ್ರವ್ಯಗಳೆಲ್ಲ ಇದ್ರ ಒಳಗಡೆ ಇರೋದ್ರಿಂದ ಈ ಯಂತ್ರಕ್ಕೆ ಇನ್ನಷ್ಟು ವಿಶೇಷ ಶಕ್ತಿ ಇರುತ್ತೆ. ಸೊ ನಾವು ಸಾಮಾನ್ಯವಾಗಿ ಕೇದಾರ್ನಾಥ್ಗೆ, ಬದ್ರಿನಾಥ್ಗೆ ಯಾವಾಗ ಹೋದ್ರೂ ಕೂಡ ನಾವು ಹೆಚ್ಚಾಗಿ ಹೋಗುವಂಥದ್ದು ಈ ಮೂಲಿಕೆಗಳೆಲ್ಲ ಸಿಗುತ್ತೆ. ವಿಶೇಷವಾಗಿ ಯಾವ್ದಾದ್ರು ಇದೆಯಾ ಇದನ್ನೆಲ್ಲ ಕಂಡುಹಿಡಿಯೋದಿಕ್ಕೆ. ಸೊ ಅಂತ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂತ ಕೆಲವೊಂದು ರಾಜಮೂಲಿಕೆಗಳು ಅಂತ ಇದೆ. ಆ ರಾಜಮೂಲಿಕೆಗಳ ಸಮೇತವಾಗಿ ಇದ್ರೊಳಗಡೆ ತುಂಬಿಸಿಟ್ಟಿರ್ತೀವಿ. ಹಾಗಾಗಿ ಈ ಒಂದು ಯಂತ್ರಕ್ಕೆ ಶಕ್ತಿ ಇನ್ನ ಯಥೇಚ್ಛವಾಗಿರುತ್ತೆ. ಸೊ ಇಲ್ಲಿ ಚಕ್ರದ್ದು ಶಕ್ತಿ ಜೊತೆನಲ್ಲಿ ಮೂಲಿಕೆಗಳದ್ದು ಶಕ್ತಿ. ಹೌದು, ಇದು ಕರೆಕ್ಟಾಗಿ ನಿಷ್ಠೆಯಿಂದ ಮಾಡಿದ್ರೆ ಫಲ ಕೊಡುತ್ತೆ. ಮುಖ್ಯವಾಗಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಕುಬೇರ ಮೂಲಿಕೆ ಅನ್ನೋದಿದೆ. ಆ ಕುಬೇರ ಮೂಲಿಕೆ ಎಲ್ಲಿ ನೀವು ಹುಡುಕ್ಬಹುದು, ಅದರ ಒಂದು ವಿಶೇಷ ಎಲ್ಲಿ ಅಂತ ಹೇಳಿದ್ರೆ ನಿಮಗೆ ಈ ಮಹಾಭಾರತ ರಾಮಾಯಣದಲ್ಲೂ ಇದೆ. ಅದರ ಒಂದು ವಿಶೇಷತೆಗಳು, ಅದರ ಒಂದು ಉಲ್ಲೇಖ ಇದೆ. ಹಾಗಾಗಿ ಆ ಕುಬೇರ ಮೂಲಿಕೆನೂ ಇದ್ರೊಳಗಡೆ ಇದೆ. ಸೂಪರ್. ಸೊ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಿಂದ ಅಂದರೆ ಹಬ್ಬಕ್ಕೆ ಮೊದಲೇ ತೊಗೊಬೇಕಾಗುತ್ತೆ, ಮುಂಚೆನೇ ತೊಗೋಬೇಕು. ಯಾರಾದರೂ ಬೇಕು ಅಂದರೆ ಅದಕ್ಕೆ ಮೊದಲೇ ತೊಗೊಂಡು ಅದನ್ನು ಯಾವ ಥರ ಬಳಸಬೇಕು ಅಂತ ನೋಡಿಕೊಂಡು ಆ ನಿಯಮಗಳನ್ನ ಫಾಲೋ ಮಾಡಿ. ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಹಬ್ಬ ಮಾತ್ರ ವಿಶೇಷ, 4 ವಾರನೂ ಪೂಜೆ ಮಾಡ್ಬೋದು ಅಂತ. ಹಾಗಾಗಿ 1 ತಿಂಗಳು ಒಳಗಡೆ ಇದನ್ನ ತಗೊಂಡು ಯಾವಾಗ ಪೂಜೆ ಮಾಡ್ತಾರೆ, ಯಾವಾಗ ಆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಆ ದಿನ ಮಾಡಬಹುದು. 4 ಶುಕ್ರವಾರ ಇದೆ. 4 ಶುಕ್ರವಾರದ ಒಳಗಡೆ ಇವ್ರು ಯಾವ ಶುಕ್ರವಾರ ಮಾಡ್ತಾರೆ ಆ ಶುಕ್ರವಾರದ ಒಳಗಡೆ ಇದನ್ನ ತಗೊಂಡು ಆ ದಿನ ಇದನ್ನ ಇಡಬೇಕು ಅಂತ. ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ನಾಗರಾಜ್ ಭಟ್ರು ವಿಶೇಷವಾದ ಒಂದು ಚಕ್ರನ, ಸ್ಪೆಷಲಿ ಲಕ್ಷ್ಮೀ ಚಕ್ರ, ಧನದ ಯಕ್ಷಿಣಿ, ಅವರು ಲಕ್ಷ್ಮೀ ಯಕ್ಷಿಣಿ ಅಂತ ಹೇಳಿ ಕರೆದ್ರು, ಎಲ್ಲ ಲಕ್ಷ್ಮೀನೇ. ಸೊ ಆ ಒಂದು ಚಕ್ರನ ವಿಶೇಷವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗಾದರೂ ಇದ್ರದ್ದು ಅಂದರೆ ಆರ್ಥಿಕವಾಗಿ ಕಷ್ಟಗಳು ತುಂಬಾ ಇದ್ದಾಗ ಅಂಥವ್ರಿಗೆ ಇದು ಹೆಲ್ಪ್ ಆಗಬೇಕು. ಸ್ಪೆಷಲಿ ಈ ಒಂದು ವಿಚಾರನ ಈ ಒಂದು ವಿಡಿಯೋದಲ್ಲಿ ಮಾಡಿ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರನೇ ಇದೊಂದು ವಿಡಿಯೋ ತೋರಿಸ್ತಾ ಇದ್ದೀವಿ. ಅವಶ್ಯಕತೆ ಇದ್ದವ್ರಿಗೆ ಇದ್ರ ಬಗ್ಗೆ ಇನ್ನೇನಾದರೂ ನಮಗೆ ಇನ್ನೂ ಪ್ರಶ್ನೆಗಳಿತ್ತು, ಇದರನ್ನ ಇನ್ನೂ ಮಾತಾಡಬೇಕಿತ್ತು ಅಂದರೆ ಡೈರೆಕ್ಟು ನಾಗರಾಜ್ ಭಟ್ರದ್ದು ನಂಬರ್ ಕೊಟ್ಟಿರ್ತೀವಿ, ನೀವು ಮಾತಾಡ್ಕೋಬೋದು. ಸೊ ನೆಕ್ಸ್ಟು ಬೇರೆ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತೀನಿ. ಈ ಒಂದು ಚಕ್ರ ಯಾರಿಗೆ ಬೇಕು ಅವರು ಸಂಪರ್ಕ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿಯಮಗಳಿವೆ ಅವರು ಅದ್ರ ಬಗ್ಗೆ ತಿಳಿಸ್ತಾರೆ. ಸೊ ಇದನ್ನು ಬಳಸ್ಕೊಳ್ಳಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗ್ತೀನಿ. ನಮಸ್ಕಾರ.